ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲರೂ ನಮ್ಮ ಹೋಟೆಲಲ್ಲಿ ಪೂಜೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೆಂಗಿತ್ತು ಜೋಡಿ? ಎಲ್ರು ರೆಡಿ ಆರಿಯಾ ಹಾಪಕ್ಕೆ? ಎಲ್ಲಿ ನಮ್ಮ ಯುತಿಯಲ್ಲಿ ಗಿಫ್ಟ್ ರ್ಯಾಪ್ ಕವರ್ ಅಲ್ಲಿ ರ್ಯಾಪ್ ಮಾಡ್ದಂಗಿಲ್ಲ ಯಾವ ನಮ್ಮ ಮಗಳು. ಎಂತ ಹಾಕು ನೀ ಚಂದ ಬಂಗಾರ. ಡೈಪರ್ ಹಾಕಿ ಚಡ್ಡಿ ಹಾಕಿಲ್ಲ ನಮ್ಮನಿ ಮಗುಗೆ. ಹಪ್ಪ ಶೂ ತಕಂಬ, ಹಪ್ಪ ಶೂ ತಕಂಬ. ಹಪ್ಪ ಬತ್ತಿಲ್ಯ ನೀನಾ? ಬಾಯ್ ಬಾಯ್. ನಾನು ಹೋತೆ. ಶೂ ತತ್ತಿಲ್ಯ ನೀನಾ? ಹಪ್ಪ ಕಂಬ. ಹಪ್ಪ ಹಪ್ಪ ನಾವ ಅಮ್ಮ ಬೇಡ ಬೇಡ ಬೇಡ. ನೀವೆಂತ ಬಟ್ಟೆ ಬೇರೆ ಚೇಂಜ್ ಮಾಡಿಬಿಟ್ಟಿರಿ? ಎಸ್, ಸ್ವಲ್ಪ ಡೀಸೆಂಟ್ ಆಗಿ ಇರುವ ಅಂತ. ಡೀಸೆಂಟ್ ಮೀನ್ಸ್ ವಾಟ್? ಈ ಶಾಂತಿ ಸೌಹಾರ್ದತೆ ಸಂಕೇತ ಈ ವೈಟ್ ಶರ್ಟ್. ರಾತ್ರಿ 8 ಗಂಟೆ ಆಯ್ತು. ಆ್ಯಕ್ಚುಲಿ ಅವರು ಮೊನ್ನೆ ಎಲ್ಲ 5 ಗಂಟೆಗೆ ಅಂದರು, ಆಮೇಲೆ 6 ಗಂಟೆಗೆ ಅಂದರು, ಆಮೇಲೆ 7 ಗಂಟೆಗೆ ಅಂದರು. ಈಗ 8 ಗಂಟೆ ಆಯ್ತು. ಇನ್ನೆಷ್ಟೊತ್ತಿಗೆ ಮಾತ್ರ ಸ್ಟಾರ್ಟ್ ಮಾಡ್ತಾರೆ ಅಂತ ಕಾಣಕ್ಕೆ. ಎಂತ ಬಾಗಿಲು ಹಾಕಿರೋ? ಬಾಗಿಲು ಹಾಕೊಂಡೆ ಪೂಜೆ ಮಾಡ್ತಾರೆ ಅನ್ಸುತ್ತೆ. ಇದೇ ನಮ್ಮ ಹೋಟ್ಲ ಹೆಸರು ಅಮೃತ ಉಡುಪಿ ಉಪಹಾರ ಅಂತ ಹೇಳಿ. ನನ್ನ ಹೆಸರೇ ಇಟ್ಟಿರು ನನ್ನ ಅಪ್ಪಯ್ಯ. ಎಂತಕ್ಕನೆ ಹೇಳಿಕ್ಕೆ ನನಗೂ ಗೊತ್ತಿಲ್ಲ ನನ್ನ ಹೆಸರು ಇಟ್ಟದ್ದು ಎಂತಕ್ಕನೆ ಹೇಳಿ. ಬಂದ ತಕ್ಷಣವೇ ನನ್ನ ಅಮ್ಮ ಮಗಿನ ಎತ್ಕೊಂಡು ಮಸ್ತ್ ಆಸೆ ಮಾಡ್ತಾ ಇದ್ದೀರ. ಹಾಗೆ ಭಟ್ರೆಲ್ಲ ಬಂದರ ಪೂಜೆಗಂತ ರೆಡಿ ಮಾಡ್ತಾ ಇದ್ದೀರಿ. ನಾವು ಬಪ್ಪಷ್ಟೊತ್ತಿಗೆ ಕರೆಕ್ಟ್ 8 ಗಂಟೆ ಆಯ್ದಿತ್ತು. ಅಮ್ಮ ಅಪ್ಪನಿಗೆ ನಾವೆಲ್ಲ ಬಂದದ್ದು ಕಂಡು ಫುಲ್ಲು ಖುಷಿ ಆಯ್ತು. ಮಗಿನೊಟ್ಟಿಗೆ ಸ್ವಲ್ಪ ಹೊತ್ತು ಆಟ ಆಡಿದ್ರು ನನ್ನ ಅಮ್ಮ ಮತ್ತು ಅಪ್ಪಯ್ಯ. ಇವ್ ನನ್ನ ತಮ್ಮ ಕಾರ್ತಿಕ್ ಅಂತ. ಅವನಿಗಂತೂ ಹೋಟ್ಲಲ್ಲಿ ಎಂಥದ್ದಾದ್ರು ಫಂಕ್ಷನ್, ಹೋಟ್ಲಲ್ಲಿ ಎಂಥದ್ದೇ ಕೆಲಸ ಇದ್ರೂ ಅವನೇ ಎಲ್ಲ ಕಂಡ್ಕೊಂಬ. ಅವನಿಗಂತೂ ಬೆಳಿಗ್ಗೆಯಿಂದನೂ ಮಾಡಿಕೆ ಹೋಟ್ಲೊಂದು ಕಂಡ್ಕೊಂಡು ಪೂಜೆಗೆ ಎಲ್ಲದು ಕಂಡ್ಕೊಂಡು ಫುಲ್ಲು ಸುಸ್ತಾಯಿದ್ದಿದ್ದ. ಭಟ್ರು ಬಂದರೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರಿ. ನಾವು ಹಾಪ್ರೊಳಗಡೆ 5 ಕಳಶ ಇಟ್ಟಿದ್ದೀರ, ರಂಗೋಲಿ ಎಲ್ಲ ಹಾಕಿದ್ದೀರಿ ಪೂಜೆಗೆ ಬೇಕಾದ ಎಲ್ಲ. ಆಮೇಲೆ ಬೇರೆದೆಲ್ಲ ರೆಡಿ ಮಾಡ್ಕೊತಿದ್ದೀರಿ ನಾವು ಹೋದ್ರ ಮೇಲೆ. ಆಲ್ಮೋಸ್ಟ್ ಎಲ್ಲ ಇದ್ದಿತ್ತು. ನಮಗೆ ಹೋದರಿಗಲ್ಲಿ ಅಂತ ಕೆಲಸ ಅಂತ ಇರಲಿಲ್ಲ ಇದ್ದಿತ್ತು. ಹಾಗೆ ಸುಮ್ಮನೆ ಟೈಮ್ ಪಾಸಿಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದು ಆಯ್ತು. ಫೋಟೋ ತೆಕ್ಕೊಂತ ವೀಡಿಯೋ ಮಾಡೋದು ಅಂದ್ಕೊಂಡೆಲ್ಲ ತಮಾಷೆ ಮಾಡ್ಕೊಂಡು ಕೂತ್ಕೊಂಡಿದ್ದು. ನೀವು ಮಲ್ಕೊಂಡಿದ್ದಷ್ಟೊತ್ತಿಗೆ ನಿಮ್ಮ ಕೂದಲೆಲ್ಲ ಬೋಳ್ಸಿರುತ್ತೆ. ನನ್ನ ಅಪ್ಪಯ್ಯ 2 ಡೇಸ್ ಬ್ಯಾಕಿನೇ ಪೃಥ್ವಿಗೆ ಹೇಳಿದ್ದೀರ ಗಾಡಿಯೆಲ್ಲ ವಾಶ್ ಮಾಡ್ಕೊಂಡು ತಗೊಂಬ ಪೂಜೆಗೆ, ಗಾಡಿಗೂ ಪೂಜೆ ಮಾಡುವ ಅಂತೆಲ್ಲ ಹೇಳಿದ್ದೀರ. ಬಟ್ ಇವ್ರಿಗೆ ಮರ್ತೋಯ್ದಿತ್ತು. ಆಮೇಲೆ ಇಲ್ಲಿ ಬಂದ್ರ ಮೇಲೆ ನೀರು ತಗೊಂಡು ಗಾಡಿಯೆಲ್ಲ ತೊಳೆದು ಆಮೇಲೆ ಹೋಗಿ ಕೊಟ್ರೆ ಹಾಗೆ ಗಾಡಿಗೆ ಪೂಜೆ ಮಾಡ್ದು ಇಲ್ಲೇ. ಸರಿ ಮಾಡಿ ಹೂ ಹಾಕಿನಿ. ಹೂ ಹಾಕೋಕ್ಕೂ ಗೊತ್ತಿಲ್ಲ ಅವರಿಗೆ. राजनामस्य विशेषतः व्यवहार
ನೀರು ಬಿಡುತ್ತೆ ನೀರು ಬಿಡುತ್ತೆ ಮಕ್ಳನ್ನಂತೂ ಹಿಡುಕತಿಲ್ಲ ಅಂಬದು 100% ಸತ್ಯ. ನಮ್ಮನೆ ಮಗು ಅಂತೂ ಅಲ್ಲಿ ಹೋಮ ಮಾಡುವಲ್ಲಿ ಹೈಕನೆ ಇಡೀ ಟೇಬಲ್ ಅಡಿಯಿಂದ ಪ್ರಯತ್ನ ಮಾಡಲು ಅಷ್ಟಿಷ್ಟ ಅಲ್ಲ. ನಮಗಂತೂ ತಡ್ದು ಸಾಕಾಗಿ ಹೋಯ್ತು. ಆಯುಷ್ಯಮತ್ತು ವಿದ್ಯಮತ್ತು ಕಲಾಭಿರತ್ತು ಈಶಾನ್ಯಸ್ವರಿತು ಶುಕ್ರಾಂಗಾಂಗೇಂದು ಸರ್ವೇಗ್ರಹಸ್ಯಾಸ್ಯಸಂಧು ಪುಣ್ಯಾಹ ಕಾಲಮುವಾದ ಯುಕ್ತಯಂತಿ ಶರಣಂ ತಾಮಪನ್ನೋಸ್ಮಿ ಶ್ರೀಕರಂ ಸುದರ್ಶನ ಮಹಾವಿಷ್ಣವೇ ನಮಃ ಸ್ಥಾಪಯಾಮಿ ಪೂಜಯಾಮಿ. ಓಂ ವಾಸುದೇವಾಯ ನಮಸ್ತೆ. ಎಲ್ಲ ಒಂದ್ಸಲ ಚಪ್ಪಾಳೆ ಹೊಡೆದ್ಬಿಡಿ. ಅಮಾಧ್ಯ ಕುಳೆ ವ್ಯವಹಾರ ಸ್ಥಳ ಪ್ರಕೃತಿ ರಕ್ಷ ಗಜಮುಖನ ಗಣಪತಿ ಹೇಳ್ಬೇಡಿ. ಭಾಗ್ಯ ವ್ಯಕ್ತಿ ಪ್ರಾರಂಭ ಹೇಳ್ಬೋದು. ಗಜಮುಖನೇ ಗಣಪತಿ ನಂದಿ ದೇವರ ಪಾಲಿದ ಕಲ್ಪತರು ನೀರೇ ಪರಶಿವ ಪ್ರೇಮ ಮೋಕ್ಷದೇ ದೀಪ ನಾವು ಕೆಳಗೆ ದೀಪ ಮಾತ್ರ ಕೆಳಗೆ ಖಾಲಿ ನೀರಲ್ಲಿ ಮಾಡಿ ಎಲೆ ಅಡಿಕೆ ಮೇಲೆ ಒಂದು ಕಾಣಿಕೆ ಆರತಿ ಮಾಡಬೇಕು. ಹಾಂ ನೆಕ್ಸ್ಟ್ 50 ಬೊಟ್ಟಿಟ್ಬಿಡ್ಬೇಕು. ಮೇಡಮ್ ಅಲ್ಲಿ